ಡಿಕೆ ಸರ್ಕಾರದ ಕೆಲವೇ ಕ್ಷಣಗಳಲ್ಲಿ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಿಸೈನ್ ಮಾಡ್ತಾರಾ? ಟ್ರಬಲ್ ಶೂಟರ್ ಡಿಕೆಶಿ ಸಚಿವ ಸಂಪುಟದಲ್ಲಿ ಖಾತೆಯ ಖ್ಯಾತೆ ಸೃಷ್ಟಿಯಾಗಿದೆ. ಅಧಿಕಾರಕ್ಕೆ ಬಂದ ಮೂರೇ ದಿನದಲ್ಲಿ ಮೊದಲ ವಿಕೆಟ್ ಪತನ ಆಗುತ್ತಾ? ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರಾಮಲಿಂಗಾರೆಡ್ಡಿ ಖಾತೆ ಸಮರ. ಕೇಳಿದ ಖಾತೆಯನ್ನ ಕೊಡದಿದ್ರೆ ನನಗೆ ಮಂತ್ರಿಗಿರಿಯೇ ಬೇಡ ಅಂತ ಇದ್ದಾರೆ ರಾಮಲಿಂಗಾರೆಡ್ಡಿ. ಕೊಟ್ಟಿದ್ದು ತಗೊಳಪ್ಪ, ಬೇಡ ಬೇಡ ಅನ್ನೋ, ನನಗೆ ಬೆಂಗಳೂರೇ ಬೇಕು ಅನ್ನುವಂಥದ್ದು ರಾಮಲಿಂಗಾರೆಡ್ಡಿಯ ನಿಲುವು. ರಾಮಲಿಂಗಾರೆಡ್ಡಿಗೆ ಇಷ್ಟವಿಲ್ಲದ ಜಲಸಂಪನ್ಮೂಲ ಖಾತೆ ಹಂಚಿಕೆ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿದ್ದ ರಾಮಲಿಂಗಾರೆಡ್ಡಿ. ಬೆಂಗಳೂರು ಖಾತೆಗಾಗಿ ಹಠ ಹಿಡಿದ ಸಿದ್ದರಾಮಯ್ಯ ಆಪ್ತ ರೆಡ್ಡಿ. ಆದ್ರೆ ರೆಡ್ಡಿ ಬೇಡಿಕೆಗೆ ಕ್ಯಾರೆ ಎನ್ನದ ಸಿಎಂ ಡಿಕೆ ಶಿವಕುಮಾರ್. ಡಿಕೆ ಸರ್ಕಾರದ ಮೊದಲ ವಿಕೆಟ್ ಪತನ ಆಗುತ್ತಾ? ಬಂಡೆಗೆ ಬಿಗ್ ಶಾಕ್ ಇದೀಗ. ಕೆಲವೇ ಕ್ಷಣಗಳಲ್ಲಿ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಿಸೈನ್ ಮಾಡ್ತಾರೆ. ಟ್ರಬಲ್ ಶೂಟರ್ ಡಿಕೆಶಿ ಸಚಿವ ಸಂಪುಟದಲ್ಲಿ ಖಾತೆಯ ಖ್ಯಾತೆ. ಅಧಿಕಾರಕ್ಕೆ ಬಂದ ಮೂರೇ ದಿನದಲ್ಲಿ ಮೊದಲ ವಿಕೆಟ್ ಪತನ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರಾಮಲಿಂಗಾರೆಡ್ಡಿ ಖಾತೆ ಸಮರ. ಕೇಳಿದ ಖಾತೆಯನ್ನ ಕೊಡದಿದ್ರೆ ನನಗೆ ಮಂತ್ರಿಗಿರಿಯೇ ಬೇಡ ಅಂತ ಇದ್ದಾರೆ ರಾಮಲಿಂಗಾರೆಡ್ಡಿ. ಹಿಂದೆ ಸಾರಿಗೆ ಸಚಿವರಾಗಿದ್ರು, ಬಟ್ ಇದೀಗ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು, ಬೆಂಗಳೂರು ಉಸ್ತುವಾರಿ ಖಾತೆ ಬೇಕು, ಬೆಂಗಳೂರು ಉಸ್ತುವಾರಿಯನ್ನ ತೆಗೆದುಕೊಳ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ನಿಲುವು. ಬಟ್ ಬೆಂಗಳೂರು ಅಭಿವೃದ್ಧಿ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ಪ್ಲಾನಿಂಗ್ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಆ ಖಾತೆಯನ್ನ ಬಿಟ್ಟು ಕೊಡ್ತಾ ಇಲ್ಲ. ಬಟ್ ರಾಮಲಿಂಗಾರೆಡ್ಡಿಯ ನಿಲುವೇನು? ಕೊಟ್ರೆ ಅದೇ ಖಾತೆ ಕೊಡಿ, ಇಲ್ಲ ಅಂತ ಅಂದ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ. ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಡಿತಾ ಇದೆ. ಬೆಂಗಳೂರಿನಲ್ಲಿ ಏನು ಆಗುಹೋಗುಗಳಿದಾವೋ, ಇನ್ನು GBA ಎಲೆಕ್ಷನ್ ಮುಂದಿನ ದಿನಗಳಲ್ಲಿ, ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ರಾಮಲಿಂಗಾರೆಡ್ಡಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಡಿಕೆ ಶಿವಕುಮಾರ್ ನಿರಾಕರಿಸ್ತಾ ಇದ್ದಾರೆ ಇರುವಂಥದ್ದು. ಈಗಾಗಲೇ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಸಚಿವರಿಗೆಲ್ಲ ಖಾತೆ ಹಂಚಿಕೆ ಆಗಿದೆ. ಬಟ್ ಬೆಂಗಳೂರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿಯ ಪಟ್ಟು. ಕೊಟ್ಟರೆ ಅದೇ ಖಾತೆ ಕೊಡಿ, ಇಲ್ಲ ಅಂತ ಅಂದರೆ ನಾನು ರಿಸೈನ್ ಮಾಡ್ತೀನಿ ಅನ್ನುವಂಥ. ಇದಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ರಾಮಲಿಂಗಾರೆಡ್ಡಿ ಪಕ್ಷದಲ್ಲಿ ಹಿರಿಯರು, ಸಾಕಷ್ಟು ಅನುಭವ ಉಳ್ಳಂಥವರು, ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತ. ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಡಿಕೆಶಿಗೆ ಹಳೆ ಮಾತು ನೆನಪಿಸಿದ ಸಚಿವ ರಾಮಲಿಂಗಾರೆಡ್ಡಿ. 2023ರಲ್ಲಿ ಡಿಕೆಶಿ ಹಾಗೂ ರಾಮಲಿಂಗಾರೆಡ್ಡಿ ಮಧ್ಯೆ ಒಪ್ಪಂದ. ಈ ಹಿಂದೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಕೇಳಿದ್ದ ರೆಡ್ಡಿ. ಆದ್ರೆ ಬೆಂಗಳೂರು ನನಗೆ ಬೇಕು ಎಂದು ಮನವೊಲಿಸಿದ್ದ ಡಿಕೆ. ಸಿದ್ದು ಆಡಳಿತದಲ್ಲಿ ಈ ಖಾತೆ ನನಗೆ ಇರಲಿ ಎಂದಿದ್ದರಂತೆ ಡಿಕೆ ಶಿವಕುಮಾರ್. ನಾನು ಅಧಿಕಾರಕ್ಕೆ ಬಂದಾಗ ನಗರಾಭಿವೃದ್ಧಿ ನಿನಗೆ ಕೊಡ್ತೇನೆ ಅಂತ ಹೇಳಿದ್ರಂತೆ. ರೆಡ್ಡಿಗೆ ಕೊಟ್ಟ ಮಾತು ತಪ್ಪಿದ್ರ ಸಿಎಂ ಡಿಕೆ ಶಿವಕುಮಾರ್? ಬೆಂಗಳೂರು ಖಾತೆ ಬೇಕೆಂದು ರೆಡ್ಡಿ ಹಠ ಹಿಡಿದಿದ್ದಾದ್ರೂ ಯಾಕೆ? ಈಗ ರಾಮಲಿಂಗಾರೆಡ್ಡಿ ರಣಪಟ್ಟು, ಸಿಎಂ ಡಿಕೆಶಿ ಕಂಗಾಲು. ಅಂದು ನಮ್ಮ ಮನೆಗೆ ಬಂದು ಕೊಟ್ಟ ವಚನ ಏನು ನೆನಪಿಲ್ವಾ ಅಂತ ಕೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ಈ ಹಿಂದೆ ಕೊಟ್ಟ ಮಾತಿನಂತೆ ಈಗ ಖಾತೆ ಕೊಡಿ ಎಂದ ರೆಡ್ಡಿ. ಜಲಸಂಪನ್ಮೂಲ ಖಾತೆಗೂ ನನಗೂ ಏನ್ ಸಂಬಂಧ? ಆ ಖಾತೆ ನನಗೆ ಬೇಡ, ಸಂಬಂಧವಿಲ್ಲದ ಖಾತೆ ನನಗೆ ಯಾಕೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ ರೆಡ್ಡಿ. 2023ರ ಹೊತ್ತಿಗೆ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 135 ಸೀಟ್ಗಳನ್ನ ಪಡೆದುಕೊಂಡು ಬರುತ್ತೆ. ಅದರಲ್ಲಿ ಖಾತೆ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಗ ಒಂದು ಒಪ್ಪಂದ ಆಗಿರುತ್ತೆ. ಏನು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ 2.5 ವರ್ಷ ನೀನು 2.5 ವರ್ಷ ನಾನು ಅನ್ನುವಂಥ ಒಂದು ಒಪ್ಪಂದ ಆಗಿತ್ತಲ್ಲ. ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ
ಒಪ್ಪಂದ ಆಗಿತ್ತು ಅನ್ನುವಂಥ ಇನ್ಫಾರ್ಮೇಶನ್. ಸೊ ಈಗ ರಾಮಲಿಂಗಾರೆಡ್ಡಿ ಹೇಳ್ತಾ ಇರುವಂಥದ್ದೇನು, ಆಗ ನೀವು ಮಾತು ಕೊಟ್ಟಿದ್ರಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಈಗ ಸದ್ಯಕ್ಕೆ ನಾನೇ ತಗೊಳ್ತೀನಿ, ನಾನು ಅಧಿಕಾರಕ್ಕೆ ಬಂದ ಮೇಲೆ ನಾನು CM ಆದಮೇಲೆ ನಿಮಗೆ ಬಿಟ್ಟು ಕೊಡ್ತೀನಿ ಅನ್ನುವಂಥ ಮಾತನ್ನು ಆಡಿದ್ರಿ. ಬಟ್ ಈಗ ಆ ಮಾತನ್ನು ಉಳಿಸ್ಕೊಳ್ಳಿ, ಆಗ ಕೊಡ್ತೀನಿ ಅಂತ ಹೇಳಿದ್ರಿ, ಈಗ ಕೊಡಿ ಅನ್ನುವಂಥ ಹಠ ರಾಮಲಿಂಗಾರೆಡ್ಡಿ ಅವ್ರದ್ದಿರುವಂಥದ್ದು. ಬಟ್ DK ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಏನು ಯೋಜನೆಗಳಿದ್ದಾವೆ DK ಶಿವಕುಮಾರ್ ವಿಚಾರದಲ್ಲಿ. ಅಂದರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಏನು ಒಪ್ಕೊಂಡಿದ್ರು, ರಸ್ತೆಗೆ ಗುಂಡಿಗಳನ್ನು ಮುಚ್ಚಿಬಿಡ್ತೀನಿ ಕಂಪ್ಲೀಟಾಗಿ, ಎಲ್ಲೂ ಕೂಡ ಒಂದು ಗುಂಡಿ ಕಾಣಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು. ಅದ್ರ ಜೊತೆಗೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಕನಸುಗಳನ್ನು ಇಟ್ಕೊಂಡು ಕೂತಿದ್ದಾರೆ. ಇವುಗಳನ್ನು ನೆರವೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಖಾತೆಯನ್ನು ಬಿಟ್ಕೊಡೋದಕ್ಕೆ ಪಟ್ಟನ್ನು ಇಟ್ಕೊಂಡಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಅನಧಿಕೃತ ಏನು ಕಟ್ಟಡಗಳಿತ್ತೋ, GBA ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸರ್ಕಾರದ ಜಾಗವನ್ನು ಕಬಳಿಸಿಕೊಂಡು ಕಟ್ಟಡಗಳ ನಿರ್ಮಾಣ ಆಗಿತ್ತೋ, ಕೆಲವೊಂದಿಷ್ಟು ಬಿಲ್ಡಿಂಗ್ಗಳ ವಿಚಾರಕ್ಕೆ ಅಕ್ರಮವಾಗಿ ನಿರ್ಮಾಣ ಆದಂಥ ಬಿಲ್ಡಿಂಗ್ಗಳು, ಇವುಗಳನ್ನೆಲ್ಲ ತೆರವುಗೊಳಿಸುವಂಥ ಕಾರ್ಯ ಆಗುತ್ತೆ. ಬಟ್ ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಹೇಳ್ತಾ ಇದ್ರಲ್ಲ DK ಶಿವಕುಮಾರ್, ಆ ಬ್ರ್ಯಾಂಡ್ ಬೆಂಗಳೂರು ಸೃಷ್ಟಿ ಮಾಡೋದ್ರಲ್ಲಿ DK ಶಿವಕುಮಾರ್ ಫೇಲ್ ಆಗಿದ್ದಾರೆ. DK ಶಿವಕುಮಾರ್ ಪದೇ ಹೇಳ್ತಾ ಇದ್ರು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಒಂದು ಒಳ್ಳೆ ರೀತಿಯಾದಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ. ಸೊ ಇದನ್ನ ಯಾವ ಮಟ್ಟಿಗೆ ನೆರವೇರಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ DK ಶಿವಕುಮಾರ್ ಮುಂದೆ ಇರುವಂಥದ್ದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮ ಜೊತೆಗೆ ಇದೀಗ ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ಎಸ್ ದೀಪಾ, ಒಂದು ಕಡೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟನ್ನ ಹಿಡ್ಕೊಂಡು ಕೂತಿರುವಂತಹ ರಾಮಲಿಂಗಾರೆಡ್ಡಿ, ಬಟ್ DK ಶಿವಕುಮಾರ್ ಅದನ್ನ ಬಿಟ್ಕೊಡೋದಕ್ಕೆ ರೆಡಿ ಆಗಿಲ್ಲ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅನ್ನುವಂತಹದನ್ನ ಹಿಂದೆ ಅಂದ್ರೆ ಸಿದ್ದರಾಮಯ್ಯ ಇದ್ದಂತಹ ಸಮಯದಲ್ಲೇ ರಾಮಲಿಂಗಾರೆಡ್ಡಿ ಕೇಳಿದ್ರು. ಆದ್ರೆ ಅದು ಒಂದಿಷ್ಟು ಪ್ರೋಗ್ರಾಮ್ಗಳನ್ನ ಹಾಕೊಂಡಿದ್ರಿಂದ DK ಶಿವಕುಮಾರ್ ತಮ್ಮಲ್ಲಿಯೇ ಉಳಿಸ್ಕೊಂಡಿದ್ರು. ಆದ್ರೆ ಇದೀಗ CM ಆದ ಬಳಿಕ ಅದನ್ನ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ರಾಮಲಿಂಗಾರೆಡ್ಡಿ ಅವರಿಗಿತ್ತು. ಆದ್ರೆ ಅದು ಆಗ್ಲಿಲ್ಲ. ಅದರ ಬದಲಾಗಿ ಜಲಸಂಪನ್ಮೂಲವನ್ನ ಅವರಿಗೆ ಅಲರ್ಟ್ ಮಾಡಲಾಗಿದೆ. ಹಾಗಾಗಿ ನಿನ್ನೆಯೇ ಒಂದಿಷ್ಟು ಅಸಮಾಧಾನವನ್ನಗೊಂಡಿದ್ರು. ಮೀಟಿಂಗ್ ಮಧ್ಯದಲ್ಲೇ ರಾಮಲಿಂಗಾರೆಡ್ಡಿ ಎದ್ದು ಬಂದ್ರು, ಎಲ್ಲವೂ ಕೂಡ ನಡೆದಿತ್ತು. ಈಗ 9 ಗಂಟೆ ಅಥವಾ 9:30 ಸುಮಾರಿಗೆ ಅವರೊಂದು ಸುದ್ದಿಗೋಷ್ಠಿಯನ್ನ ನಡೆಸೋದಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ತಮ್ಮ ನಿರ್ಧಾರ ಏನು ಅನ್ನುವಂತಹದ್ದನ್ನು ಕೂಡ ಸ್ಪಷ್ಟಪಡಿಸ್ತಾರೆ. ಆದ್ರೆ ನಗರಾಭಿವೃದ್ಧಿ ವಿಚಾರವಾಗಿ ಸಹಜವಾಗಿ ಬೆಂಗಳೂರು MLAಗಳಿಗೆ ಅದೊಂದು ನಿರೀಕ್ಷೆ ಇದ್ದೇ ಇರುತ್ತೆ. ತಮ್ಮ ಒಂದು ಕ್ಷೇತ್ರ ಸೇರಿದಂತೆ ಇಡೀ ನಗರವನ್ನ ಅಭಿವೃದ್ಧಿ ವಿಚಾರವಾಗಿ ಒಂದಿಷ್ಟು ಅಂದ್ರೆ ತಾವು ಸಚಿವರಾಗಿ ಕೆಲಸ ಮಾಡ್ಬೇಕು ಅಂತ. ಹಾಗಾಗಿ ರಾಮಲಿಂಗಾರೆಡ್ಡಿ ಕೇಳಿದ್ದು ಕೂಡ ಇದೆ. ಹಿಂದೆ ಭೈರತಿ ಸುರೇಶ್ ಕೂಡ ಇದ್ರು. ಅದರಂತೆ ಈಗ ಅವರು ನಮಗೂ ಕೂಡ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಈಗ ಸುದ್ದಿಗೋಷ್ಠಿ ಬಳಿಕ DK ಶಿವಕುಮಾರ್ ಏನ್ ನಿರ್ಧಾರ ತೆಗೆದುಕೊಳ್ತಾರೆ, ಯಾಕಂದ್ರೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದಲ್ಲಿದ್ದಾರೆ. ರಾಹುಲ್ ಗಾಂಧಿ 1:15 ಸುಮಾರಿಗೆ ಬರ್ತಾ ಇರೋದ್ರಿಂದ ಈ ವಿಚಾರವೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ ವನಿತಾ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್.